ಮತ್ತೆ ಪಾಕಿಸ್ತಾನ ಉಗ್ರ ಕೃತ್ಯಕ್ಕೆ ಬೆಂಬಲ ಕೊಟ್ಟರೆ, ಈ ದೇಶದಲ್ಲಿ ಉಗ್ರವಾದ ಚಟುವಟಿಕೆಗಳು ಮುಂದುವರೆದ್ರೆ ನಾವು ಯಾರನ್ನು ಪಾಕಿಸ್ತಾನವನ್ನು ಕೇಳಲ್ಲ ಅಂತ ಹೇಳಿದರೆ ಇಡೀ ವಿಶ್ವಕ್ಕೆ ಈಗ ನಾವು ಸಾಕ್ಷಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಏನು ಮಾಡಬೇಕಾಗಿರುವಂಥದ್ದು? ಭಾರತದ ಸವಾಲುಗಳೇನು? ಭಾರತ ಪಾಕಿಸ್ತಾನವನ್ನು ಯಾವ ರೀತಿ ಹಿಮ್ಮೆಟ್ಟಿಸಬೇಕು ನಿಮ್ಮ ಪ್ರಕಾರ? ನೋಡಿ, ಅಮೆರಿಕ ಒಂದು ಸ್ವಾರ್ಥ ಇರುವಂಥ ರಾಷ್ಟ್ರ. ತನ್ನ ಒಂದು ಇಡನ್ ಅಜೆಂಡಾಗಳನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಒಸಾಮಾ ಬಿನ್ ಲಾಡನ್ನ ಸಾಕ್ತು. ಒಸಾಮಾ ಬಿನ್ ಲಾಡನ್ಗೆ ಆಶ್ರಯ ಕೊಟ್ಟಿದ್ದು ಪಾಕಿಸ್ತಾನ. ಪಾಕಿಸ್ತಾನದೊಳಗಡೆ ಅಮೆರಿಕದ ಸೈನ್ಯ ಹೋಗಿ ಒಸಾಮಾ ಬಿನ್ ಲಾಡನ್ನ ಹತ್ಯೆ ಮಾಡ್ತು. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಇವತ್ತು ಡೊನಾಲ್ಡ್ ಟ್ರಂಪ್ ಒಂದು ಭಯೋತ್ಪಾದಕ ದೇಶದ ಜೊತೆ ನಿಂತಿದ್ದಾರೆ. ಭಾರತ ಭಯೋತ್ಪಾದನೆಯ ವಿರುದ್ಧ ಸಮರವನ್ನು ಸಾರಿಸ್ತಿತ್ತು. ಅಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನನ್ನ ಸ್ನೇಹಿತ ಟ್ರಂಪ್ ಅಂತ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ವಿ. ಪಾಕಿಸ್ತಾನದ ಭಯೋತ್ಪಾದನೆಗೆ ಸಾಕ್ಷಿ ಒದಗಿಸೋದೇನು ಬೇಕಾಗಿಲ್ಲ, ಸಾಕ್ಷಿ ಇದೆ. ಪಾಕಿಸ್ತಾನದಲ್ಲಿ ಇರೋರೆಲ್ಲ ಭಯೋತ್ಪಾದಕರೇ ಅನ್ನೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿಯನ್ನು ಡೊನಾಲ್ಡ್ ಟ್ರಂಪ್ ಅವರು ಅನುಮೋದಿಸಿ ಭಾರತದ ಜೊತೆಗೆ ನಿಂತು ಇವತ್ತು ಪಾಕಿಸ್ತಾನದ ವಿರುದ್ಧ ನಡೀತಾ ಇರುವಂಥ ಯುದ್ಧದಲ್ಲಿ ಭಯೋತ್ಪಾದಕರನ್ನ ನಾಶ ಮಾಡೋದಕ್ಕೆ ಭಾರತದ ಜೊತೆ ಕೈ ಜೋಡಿಸಬೇಕಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ನರೇಂದ್ರ ಮೋದಿಯವರು ಬೆಲೆ ಕೊಡಬೇಕಾದಂಥ ಅಗತ್ಯ ಇರಲಿಲ್ಲ.